ಇನ್ನ ಅಲ್ಫಲಾ ವಿವಿ ಪ್ರಧಾನ ಕಚೇರಿಯ ಮೇಲೆ ಪೊಲೀಸರು ರೇಡ್ ಮಾಡಿರೋದು. ದೆಹಲಿಯ ಉಕ್ಲಾದಲ್ಲಿರುವಂತಹ ಕಚೇರಿಯಲ್ಲಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಹರಿಯಾಣ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇರೋದು. ಭಯೋತ್ಪಾದನಾ ಚಟುವಟಿಕೆ ಸಂಬಂಧ ಪೊಲೀಸ್ ತನಿಖೆ. ದೆಹಲಿಯ ದಾಳಿಗೆ ಸ್ಕೆಚ್ ರೆಡಿ ಆಗಿದ್ದೆ ಫಲಾ ವಿವಿಯಲ್ಲಿ. ಅಲ್ಫಲಾ ವಿವಿಯಲ್ಲಿ ಉಗ್ರರ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಹರಿಯಾಣ ಪೊಲೀಸ್. ದೆಹಲಿ ದಾಳಿಗೆ ಸ್ಕೆಚ್ ರೆಡಿ ಆಗಿದೆ ಈ ಅಲ್ಫಲಾ ವಿವಿಯಲ್ಲಿ. ಸೊ ಉಗ್ರರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಹರಿಯಾಣ ಪೊಲೀಸ್. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರೋದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರಂಜಿತ್. ಈ ಅಲ್ಫಲಾ ಯೂನಿವರ್ಸಿಟಿ ಯಾರಿಗೆ ಅನುಕೂಲ ಮಾಡ್ತಾ ಇತ್ತು? ಈ ಯೂನಿವರ್ಸಿಟಿಯ ಉದ್ದೇಶ ಏನಾಗಿತ್ತು? ಅಲ್ಲಿ ಒಳಗಡೆ ಇಷ್ಟು ಖುಲ್ಲಂಖುಲ್ಲ ರಾಜಾರೋಷವಾಗಿ ಸಂಚನ್ನ ರೂಪಿಸ್ತಾರೆ ಅಂತಂದ್ರೆ ಏನ್ ಕತೆ? ಅಂದ್ರೆ ನಿಗಾ ವಹಿಸುವಂತ ಕೆಲಸ ಆಗ್ತಿರ್ಲಿಲ್ವಾ, ಅಥವಾ ಅಲ್ಲಿರುವಂತಹ ದೊಡ್ಡವರು ಇದಕ್ಕೆ ಶಾಮೀಲಾಗಿದ್ರ? ಈ ಎಲ್ಲ ಪ್ರಶ್ನೆ ಮೂಡ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನ ಉಗ್ರ ಉಮರ್ ದೆಹಲಿ ಪ್ರವೇಶದ ಮತ್ತೊಂದು ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಇನ್ನ ಅಲ್ಫಲಾ ವಿವಿ ಪ್ರಧಾನ ಕಚೇರಿಯ ಮೇಲೆ ಪೊಲೀಸರು ರೇಡ್ ಮಾಡಿರೋದು. ದೆಹಲಿಯ ಉಕ್ಲಾದಲ್ಲಿರುವಂತಹ ಕಚೇರಿಯಲ್ಲಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಹರಿಯಾಣ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇರೋದು. ಭಯೋತ್ಪಾದನಾ ಚಟುವಟಿಕೆ ಸಂಬಂಧ ಪೊಲೀಸ್ ತನಿಖೆ. ದೆಹಲಿಯ ದಾಳಿಗೆ ಸ್ಕೆಚ್ ರೆಡಿ ಆಗಿದ್ದೆ ಫಲಾ ವಿವಿಯಲ್ಲಿ. ಅಲ್ಫಲಾ ವಿವಿಯಲ್ಲಿ ಉಗ್ರರ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಹರಿಯಾಣ ಪೊಲೀಸ್. ದೆಹಲಿ ದಾಳಿಗೆ ಸ್ಕೆಚ್ ರೆಡಿ ಆಗಿದೆ ಈ ಅಲ್ಫಲಾ ವಿವಿಯಲ್ಲಿ. ಸೊ ಉಗ್ರರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಹರಿಯಾಣ ಪೊಲೀಸ್. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರೋದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರಂಜಿತ್. ಈ ಅಲ್ಫಲಾ ಯೂನಿವರ್ಸಿಟಿ ಯಾರಿಗೆ ಅನುಕೂಲ ಮಾಡ್ತಾ ಇತ್ತು? ಈ ಯೂನಿವರ್ಸಿಟಿಯ ಉದ್ದೇಶ ಏನಾಗಿತ್ತು? ಅಲ್ಲಿ ಒಳಗಡೆ ಇಷ್ಟು ಖುಲ್ಲಂಖುಲ್ಲ ರಾಜಾರೋಷವಾಗಿ ಸಂಚನ್ನ ರೂಪಿಸ್ತಾರೆ ಅಂತಂದ್ರೆ ಏನ್ ಕತೆ? ಅಂದ್ರೆ ನಿಗಾ ವಹಿಸುವಂತ ಕೆಲಸ ಆಗ್ತಿರ್ಲಿಲ್ವಾ, ಅಥವಾ ಅಲ್ಲಿರುವಂತಹ ದೊಡ್ಡವರು ಇದಕ್ಕೆ ಶಾಮೀಲಾಗಿದ್ರ? ಈ ಎಲ್ಲ ಪ್ರಶ್ನೆ ಮೂಡ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ?
ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನ ಉಗ್ರ ಉಮರ್ ದೆಹಲಿ ಪ್ರವೇಶದ ಮತ್ತಲವು. ಇನ್ನ ಅಲ್ಫಲಾ ವಿವಿ ಪ್ರಧಾನ ಕಚೇರಿಯ ಮೇಲೆ ಪೊಲೀಸರು ರೇಡ್ ಮಾಡಿರೋದು. ದೆಹಲಿಯ ಉಕ್ಲಾದಲ್ಲಿರುವಂತಹ ಕಚೇರಿಯಲ್ಲಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಹರಿಯಾಣ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇರೋದು. ಭಯೋತ್ಪಾದನಾ ಚಟುವಟಿಕೆ ಸಂಬಂಧ ಪೊಲೀಸ್ ತನಿಖೆ. ದೆಹಲಿಯ ದಾಳಿಗೆ ಸ್ಕೆಚ್ ರೆಡಿಯಾಗಿದ್ದೆ ಫಲಾ ವಿವಿಯಲ್ಲಿ. ಅಲ್ಫಲಾ ವಿವಿಯಲ್ಲಿ ಉಗ್ರರ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಹರಿಯಾಣ ಪೊಲೀಸ್. ದೆಹಲಿ ದಾಳಿಗೆ ಸ್ಕೆಚ್ ರೆಡಿಯಾಗಿದೆ ಈ ಅಲ್ಫಲಾ ವಿವಿಯಲ್ಲಿ. ಸೊ ಉಗ್ರರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಹರಿಯಾಣ ಪೊಲೀಸ್. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರೋದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರಂಜಿತ್. ಈ ಅಲ್ಫಲಾ ಯೂನಿವರ್ಸಿಟಿ ಯಾರಿಗೆ ಅನುಕೂಲ ಮಾಡ್ತಾ ಇತ್ತು? ಈ ಯೂನಿವರ್ಸಿಟಿಯ ಉದ್ದೇಶ ಏನಾಗಿತ್ತು? ಅಲ್ಲಿ ಒಳಗಡೆ ಇಷ್ಟು ಖುಲ್ಲಂಖುಲ್ಲ ರಾಜಾರೋಷವಾಗಿ ಸಂಚನ್ನ ರೂಪಿಸ್ತಾರೆ ಅಂತಂದ್ರೆ ಏನ್ ಕತೆ? ಅಂದ್ರೆ ನಿಗಾ ವಹಿಸುವಂತ ಕೆಲಸ ಆಗ್ತಿರ್ಲಿಲ್ವಾ, ಅಥವಾ ಅಲ್ಲಿರುವಂತಹ ದೊಡ್ಡ ದೊಡ್ಡವರು ಇದಕ್ಕೆ ಶಾಮೀಲಾಗಿದ್ರಾ? ಈ ಎಲ್ಲ ಪ್ರಶ್ನೆ ಮೂಡ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನ ಉಗ್ರ ಉಮರ್ ದೆಹಲಿ ಪ್ರವೇಶದ ಮತ್ತೊಂದು ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಇನ್ನ ಅಲ್ಫಲಾ ವಿವಿ ಪ್ರಧಾನ ಕಚೇರಿಯ ಮೇಲೆ ಪೊಲೀಸರು ರೇಡ್ ಮಾಡಿರೋದು. ದೆಹಲಿಯ ಉಕ್ಲಾದಲ್ಲಿರುವಂತಹ ಕಚೇರಿಯಲ್ಲಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಹರಿಯಾಣ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇರೋದು. ಭಯೋತ್ಪಾದನಾ ಚಟುವಟಿಕೆ ಸಂಬಂಧ ಪೊಲೀಸ್ ತನಿಖೆ. ದೆಹಲಿಯ ದಾಳಿಗೆ ಸ್ಕೆಚ್ ರೆಡಿಯಾಗಿದ್ದೆ ಫಲಾ ವಿವಿಯಲ್ಲಿ. ಅಲ್ಫಲಾ ವಿವಿಯಲ್ಲಿ ಉಗ್ರರ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಹರಿಯಾಣ ಪೊಲೀಸ್. ದೆಹಲಿ ದಾಳಿಗೆ ಸ್ಕೆಚ್ ರೆಡಿಯಾಗಿದ್ದೆ ಈ ಅಲ್ಫಲಾ ವಿವಿಯಲ್ಲಿ. ಸೊ ಉಗ್ರರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಹರಿಯಾಣ ಪೊಲೀಸ್. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರೋದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರಂಜಿತ್. ಈ ಅಲ್ಫಲಾ ಯೂನಿವರ್ಸಿಟಿ ಯಾರಿಗೆ ಅನುಕೂಲ ಮಾಡ್ತಾ ಇತ್ತು? ಈ ಯೂನಿವರ್ಸಿಟಿಯ ಉದ್ದೇಶ ಏನಾಗಿತ್ತು? ಅಲ್ಲಿ ಒಳಗಡೆ ಇಷ್ಟು ಖುಲ್ಲಂಖುಲ್ಲ ರಾಜಾರೋಷವಾಗಿ ಸಂಚನ್ನ ರೂಪಿಸ್ತಾರೆ ಅಂತಂದ್ರೆ ಏನ್ ಕತೆ? ಅಂದ್ರೆ ನಿಗಾ ವಹಿಸುವಂತ ಕೆಲಸ ಆಗ್ತಿರ್ಲಿಲ್ವಾ, ಅಥವಾ ಅಲ್ಲಿರುವಂತಹ ದೊಡ್ಡ ದೊಡ್ಡವರು ಇದಕ್ಕೆ ಶಾಮೀಲಾಗಿದ್ರಾ? ಈ ಎಲ್ಲ ಪ್ರಶ್ನೆ ಮೂಡ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ?
ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನ ಉಗ್ರ ಉಮರ್ ದೆಹಲಿ ಪ್ರವೇಶದ ಮತ್ತೊಂದು ಸಿಸಿಟಿವಿ ದೃಶ್ಯ